ಸಚಿವರಾದಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರ ವಿರುದ್ಧ BJPಯವರು ಏನು ಇವತ್ತು ಸುಳ್ಳು ಆರೋಪವನ್ನು ಹೊರಿಸ್ತಾ ಇದ್ದಾರೆ. ಅದರ ವಿರುದ್ಧ ನಾವೆಲ್ಲ ನಮ್ಮ ಚೆಲುವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷ ಆದ ನಾನು ವಾಣಿ ಶಿವರಾಮ್ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ಅವರ BJP ವಿರುದ್ಧ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಎಲ್ಲ ಜನಾಂಗದ ಪರವಾಗಿ ನಾನು ಇವತ್ತು ಅದನ್ನು ಖಂಡಿಸ್ತಾ ಇದ್ದೀನಿ. ಇವತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ತೇಜೋವಧೆ ಮಾಡುವಂಥ ಅವರ ಹೆಸರಿಗೆ ಕಳಂಕವನ್ನು ತರುವಂಥ ಕೆಲಸವಾಗಿದೆ. ಪ್ರಿಯಾಂಕಾ ಖರ್ಗೆ ಸಾಹೇಬರು ನಮ್ಮ ದಲಿತರ ನಾಯಕರು, ಕಾಂಗ್ರೆಸ್ ಪಕ್ಷದ ಧ್ವನಿಯಾಗಿದ್ದಾರೆ, ಬಹು ಎತ್ತರಕ್ಕೆ ಬೆಳೆಯುವಂಥ ನಾಯಕರಾಗಿದ್ದಾರೆ. ಇವತ್ತು ಅವರ ಹೆಸರಿಗೆ ಕಳಂಕವನ್ನು ತರ್ತಾ ಇದ್ದಾರೆ. ನಮ್ಮೆಲ್ಲರ ಆಸ್ತಿ, ನಮ್ಮೆಲ್ಲರ ನೆಚ್ಚಿನ ಬಂಧು ಆಗಿರುವಂಥ ನಮ್ಮೆಲ್ಲರ ಜಾತಿಯನ್ನು ಅವರ ಹೆಸರಿನಿಂದಲೇ ನಾವು ಹೇಳಿಕೊಂಡು ಇವತ್ತು ಇರುವಂಥ ನಮ್ಮೆಲ್ಲರಿಗೂ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಇದಾಗ್ತಾ ಇದೆ. ನಾನಿವತ್ತು ನನ್ನ ತಂದೆ ಸಮಾನರಾದ ಮಲ್ಲಿಕಾರ್ಜುನ್ ಸಾಹೇಬರನ್ನ ನಾನಿವತ್ತು ನೆನಪು ಮಾಡಿಕೊಳ್ಳೇಬೇಕು. ಯಾಕೆ ಅಂತಂದರೆ BJP ಪಕ್ಷದವರಿಗೆ ಯಾರ ಬಗ್ಗೆ ಮಾತನಾಡುವ ನೈತಿಕತೆಯೇ ಇಲ್ಲ. ಯಾಕೆ ಅಂತಂದರೆ ಎಲ್ಲರ ಅನುಮತಿಯ ಮೇರೆಗೆ ಇವತ್ತು ನಮ್ಮ ಯಜಮಾನರ ಬಗ್ಗೆ ಕೆ ಶಿವರಾಮ್ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕಾಗಿದೆ. ಉನ್ನತ ಅಧಿಕಾರಿಯಾಗಿದ್ದವರು, IAS ಅಧಿಕಾರಿಯಾಗಿದ್ದವರು, ಬಡ ಜನರ ಸೇವೆ ಮಾಡಬೇಕು ಅಂತಾನೆ ಅವರು ರಾಜಕೀಯಕ್ಕೆ ಬಂದವರು. ಹಾಗಾಗಿ BJP ಪಕ್ಷವನ್ನು ಸೇರಿಕೊಳ್ತಾರೆ. BJP ಪಕ್ಷದವರು ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಅವ್ರ ಕೈನಲ್ಲಿ ದುಡಿಸ್ಕೊಳ್ತಾರೆ. ಕೆ ಶಿವರಾಮ್ ಅವ್ರನ್ನ ಬಳಸ್ಕೊಳ್ತಾರೆ. ಈ ದಿನ ನಾನು ನೇರ ಹೊಣೆ ಮಾಡ್ತೀನಿ. ಇವತ್ತು ನನ್ನ ಕಣ್ಣು ಮುಂದೆ ಒಂದು ಚಿತ್ರಣ ಬರುತ್ತೆ. ಯಾವಾಗಲೂ ನನ್ನ ಕಣ್ಣು ಮುಂದೆ ಚಿತ್ರಣ ಬರೋದೇ ನಮ್ಮ ಯಜಮಾನರನ್ನು ನಾನು ಕಳ್ಕೊಂಡ ದಿನ. ಆ ದಿನ ನಾನು ಕಳೆದುಕೊಂಡು ಅವ್ರನ್ನ ನಾನು ಕಂಗಾಲಾಗಿ ನಿಂತಿದ್ದಾಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನನಗೆ ಒಂದು ಸಮಾಧಾನದ ಪತ್ರವನ್ನು ಬರೀತಾರೆ. BJP ಪಕ್ಷದ ನಾಯಕರು ಯಾರೊಬ್ಬರು ಆ ಕೆಲಸವನ್ನು ಮಾಡಲಿಲ್ಲ. ನನ್ನ ಯಜಮಾನರ ಸಾವಿಗೆ ನೇರ ಹೊಣೆ ಮಾಡ್ತೀನಿ BJP ಪಕ್ಷದವ್ರನ್ನ. ಇವತ್ತು BJP ಪಕ್ಷದವರು ನಮ್ಮ ಯಜಮಾನರಿಗೆ ಯಾವ ಅನ್ಯಾಯವನ್ನು ಮಾಡದೇ ಇದ್ದಿದ್ರೆ ನಮ್ಮ ಯಜಮಾನರು ಬಹುಕಾಲಗಳ ಕಾಲ ಬದುಕ್ತಾ ಇದ್ರು. ಅವರ ಸಾವಿಗೆ ಇವತ್ತು ಅವರು ಮಣ್ಣಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣನೇ BJP ಪಕ್ಷದವರು ಅಂತ ನಾನು ಹೇಳ್ತೀನಿ. ಇವತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಏನು ಮಸಿ ಬಳಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಸಚಿನ್ ಅವರು ಸ್ವಯಂಕೃತ ಅಪರಾಧವನ್ನು ಮಾಡಿದ್ದಾರೆ. ಆತ್ಮಹತ್ಯವನ್ನು ಮಾಡಿಕೊಂಡು. ಆತ್ಮಹತ್ಯೆ ಅನ್ನೋದು ಸ್ವಯಂಕೃತ ಅಪರಾಧವಾಗಿದೆ. ಯಾಕೆ ಅಂತಂದರೆ ಯಾರಿಗೂ ಅವರ ಆತ್ಮಹತ್ಯೆ ಮಾಡ್ಕೊಳ್ಳೋ ಇದು ಇಲ್ಲ. ಮತ್ತು ಹಾಗೆ ಬೇರೊಬ್ಬರ ಮೇಲೆ ಆಪಾದನೆಗಳನ್ನು ಹೊರಿಸಬಾರ್ದು. ಇವಾಗ ವಿಜೇಂದ್ರ ಸಾಹೇಬರು ಮಾಡ್ತಾ ಇದ್ದಾರೆ ಏನಂತಂದರೆ ಫೋಟೋಗಳನ್ನ ಬಿತ್ತರಿಸ್ತಾ ಇದ್ದಾರೆ. ಈಗ ನಾವೆಲ್ಲರೂ ಯೋಚನೆ ಮಾಡಬೇಕಾಗತ್ತೆ. ಯಾರ ಜೊತೆನಾದರೂ ಫೋಟೋ ತೆಗೆಸ್ಕೋಬೇಕು ಅಂದರೆ ತಾವ್ಯಾರು ಅಂತ ತಿಳ್ಕೊಂಡು ಫೋಟೋ ತೆಗೆಸ್ಕೋಬೇಕಾಗಿದೆಯೇನೋ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಇದರಲ್ಲಿ ಅವರ ಆತ್ಮಹತ್ಯೆ ಪತ್ರದಲ್ಲಿ ಪ್ರಿಯಾಂಕಾ ಖರ್ಗೆ ಸಾಹೇಬರ ಹೆಸರೇ ಉಲ್ಲೇಖವಾಗಿಲ್ಲ. ಅದು ಹೇಗೆ ಅವರನ್ನು ನೇರವಾಗಿ ಅವ್ರನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ BJP ಪಕ್ಷದವರು ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗತ್ತೆ. ನಾವೆಲ್ಲರೂ ಪ್ರಿಯಾಂಕಾ ಖರ್ಗೆ ಸಾಹೇಬರ ಜೊತೆಯಲ್ಲಿ ನಾವೆಲ್ಲ ಇರಬೇಕು. ಇವತ್ತು ಅವರನ್ನು ಉಳಿಸ್ಕೊಳ್ಳುವ, ಅವರ ಹೆಸರಿಗೆ ಕಳಂಕ ತರುವಂಥ ಕೆಲಸಕ್ಕಾಗಿ ನಾವು ಅವರು ಮಾಡಬಾರ್ದು. ನಾವು ಯಾರೂ ಅವರ ಹೆಸರನ್ನು ಕೀರ್ತಿ ತರುವಂಥ ಕೆಲಸವನ್ನು ಮಾಡಬೇಕಾಗಿದೆ. ನಮ್ಮ ಸಮುದಾಯದ ನಾಯಕರವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಸುಪುತ್ರರವರು. ನಾನಿವತ್ತು ನನಗೆ ಆದ ಅನ್ಯಾಯವನ್ನು ಹೇಳ್ಕೊಳ್ಳೋದಕ್ಕೆ ನನಗೆ ಒಂದು ಅವಕಾಶ ಸಿಕ್ತು. ಇಲ್ಲಿ ನಮ್ಮ ಯಜಮಾನರಂಥ ನಾಯಕರಿಗೆ ಅಂಥ ಮನುಷ್ಯರನ್ನ ಇವತ್ತು ಆ ಭೂಮಿ ಮೇಲೆ ಇಲ್ಲ. ಅದಕ್ಕಾಗಿ ನಾನು ಹೇಳ್ಕೋಬೇಕಾಗಿದೆ. ಅಂಥ ನಾಯಕರಿಗೆ ಬಡವರಿಗಾಗಿ ದುಡಿಬೇಕು, ಬಡವರಿಗಾಗಿ ನಾನು ಇರಬೇಕು ಅಂತ ಬಂದಂಥ ವ್ಯಕ್ತಿನ ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟು ಅವರ ಸಾವಿಗೆ ನೇರ ಕಾರಣವಾಗಿರೋ BJP ಪಕ್ಷಕ್ಕೆ ಯಾರೊಬ್ಬರ ಬಗ್ಗೆಯೂ ಮಾತಾಡುವ ನೈತಿಕತೆ ಏನಿಲ್ಲ ಅಂತ ಹೇಳ್ತಾ ಎಲ್ಲ ತುಂಬ ಹಿರಿಯರು ಮಾತಾಡಬೇಕಾಗಿದೆ. ಎಲ್ಲರಿಗೂ ಅವಕಾಶ ಬೇಕಾಗಿದೆ. ಮತ್ತು ಇಲ್ಲಿರುವಂಥ ಸ್ವಾಮೀಜಿಗಳಿಗೆ ಎಲ್ಲ ಹಿರಿಯರಿಗೆ ನಾನು ನಮಸ್ಕರಿಸುತ್ತಾ, ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಹಾಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಪ್ರಿಯಾಂಕಾ ಖರ್ಗೆ ಸಾಹೇಬರ ಜೊತೆ ನಾವೆಲ್ಲರೂ ಇರ್ತೀವಿ. ಇಡೀ ನಮ್ಮ ಸಮುದಾಯದವರೇ ಅವರ ಜೊತೆಯಲ್ಲಿರ್ತೀವಿ. ಚೆಲುವಾದಿ ಮಹಾಸಭಾದ ಅಧ್ಯಕ್ಷ ಆದ ನಾನು ಹೇಳ್ತಾ ಇದ್ದೀನಿ. ಅವರ ವಿರುದ್ಧ ಅವರ ಮೇಲೆ ಬಂದಿರೋ ಸುಳ್ಳು ಆರೋಪದ ಬಗ್ಗೆ ನಾನು ಖಂಡಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.